ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಸಖತ್ತಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿಂದು ವ್ಲಾಗ್ ಅಲ್ಲಿ ನಾವು ಮೈಸೂರು ಸ್ಟೈಲ್ ಅಲ್ಲಿ ಗೋಲಿ ಬಜ್ಜಿನ ಹೇಗ್ ಮಾಡೋದು ಅಂತ ನೋಡೋಣ. ಇದು ಮಾಡೋದಂತೂ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಮತ್ತೆ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ, ಕ್ರಿಸ್ಪಿ ಕ್ರಿಸ್ಪಿಯಾಗಿ. ಇದನ್ನ ಮಾಡೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ 1 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕೊಳ್ತಿದ್ದೀನಿ. ಹುಳಿ ಇರಬಾರ್ದು ಮೊಸರು, ಆ ತರ ಹಾಕೊಳ್ಳಿ. ಮತ್ತೆ ಬಜ್ಜಿನೂ ಹುಳಿ ಆಗ್ಬಿಡತ್ತೆ ಹಾಗಾಗಿ. ನೆಕ್ಸ್ಟ್ ಅದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ 1 ಗೆಡ್ಡೆ ಬೆಳ್ಳುಳ್ಳಿ, ಮತ್ತೆ ಒಂದು 2 ಇಂಚಷ್ಟು ಶುಂಠಿ, 2 ಹಸಿಮೆಣಸಿಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಸೋಡಾ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನೀಟಾಗಿ ಕೈಯಲ್ಲಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಬೇಕಿದ್ರೆ ತೆಂಗಿನಕಾಯಿನೂ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳಿ, ಅದನ್ನು ತುಂಬಾ ಚೆನ್ನಾಗಾಗತ್ತೆ. ನಾವು ಇಲ್ಲಿ ನೀರ್ನ ಹಾಕೊಳ್ಳೋದ್ಕಿಂತ ಮುಂಚೆನೆ ಕೈಯಲ್ಲಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರ್ನ ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೊಬೇಕಾಗತ್ತೆ. ಫ್ರೆಂಡ್ಸ್, ಇದು ಹಿಟ್ಟು ಗಟ್ಟಿ ಇರಬಾರ್ದು, ತೆಳು ಇರಬೇಕು. ತೆಳು ಅಂದ್ರೆ ಫುಲ್ ತೆಳುನೂ ಅಲ್ಲ. ನಾನು ಇವಾಗ ತೋರಿಸ್ತೀನಿ ಯಾವ ಹದಕ್ಕೆ ಕಲ್ಸ್ಕೋಬೇಕು ಅಂತ. ನೀವು ಒಂದೇ ಸಲ ನೀರು ಹಾಕೊಂಡು ಕಲ್ಸ್ಕೋಬೇಡಿ, ಸ್ವಲ್ಪ ಸ್ವಲ್ಪನೇ ನೀರ್ನ ಹಾಕೊಂಡು ನೀಟಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಒಂದು 5 ಮಿನಿಟ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಈ ಹದಕ್ಕೆ ಹಿಟ್ಟು ಇದ್ರೆ ಸಖತ್ತಾಗಿ ಬರುತ್ತೆ. ಇದನ್ನ ಒಂದು 1/2 ಅವರ್ ರೆಸ್ಟಿಗೆ ಬಿಟ್ಬಿಡ್ಬೇಕು. 1/2 ಅವರ್ ನೆನೆಯೋಕ್ಕಿಟ್ರೇನೆ ಇದು ಸಖತ್ತಾಗಿ ಬರುತ್ತೆ. ಬಜ್ಜಿ ಹೊರಗಡೆ ಕ್ರಿಸ್ಪಿ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಹಾಗಾಗಿ ಹಿಟ್ಟನ್ನ ನೆನೆಸೋದು ತುಂಬಾನೇ ಮುಖ್ಯ. ಅದು ಹಿಟ್ಟು ನೆನಿತಿರ್ಲಿ, ಅಷ್ಟರೊಳಗೆ ಅದಕ್ಕೆ ಬೇಕಾಗುವಂತಹ ಚಟ್ನಿನ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಇವಾಗ ಏನ್ ಮಾಡ್ಕೊತೀನಿ ಚಟ್ನಿ, ಅದೇ ಸಖತ್ ಕಾಂಬಿನೇಷನ್. ಇದನ್ನ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1 ಗೆಡ್ಡೆ ಬೆಳ್ಳುಳ್ಳಿ ಎಸ್ಳನ್ನ ಹಾಕೊಂಡಿದ್ದೀನಿ. ಅದಕ್ಕೆ ಒಂದು 2 ಇಂಚಷ್ಟು ಶುಂಠಿ ಮತ್ತೆ ಒಂದು 2 ಮೀಡಿಯಂ ಸೈಜ್ದು ಈರುಳ್ಳಿನ ಒಂದು ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 2 ಟೊಮೆಟೊನು ಸಹ ದಪ್ಪದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ. ನಿಮ್ಗೆ ಗೊತ್ತಿರೋ ತರ ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ. ನಾನು ಮೈಸೂರಲ್ಲಿ ವರ್ಕ್ ಮಾಡ್ತಿದ್ದಾಗ ಅಲ್ಲಿ ಒಬ್ರು ತಾತ ಮಾಡ್ತಿದ್ರು ಈ ಗೋಲಿ ಬಜ್ಜಿನ. ನನ್ಗಂತೂ ಸಖತ್ ಇಷ್ಟ ಆಗಿತ್ತು. ಅಲ್ಲಿರೋವರೆಗೂ ಅವ್ರು ಮಾಡೋದನ್ನ ಹೋಗಿ ತಿಂತಿದ್ವಿ ಫ್ರೀ ಟೈಮಲ್ಲಿ. ಊರಿಗೆ ಬಂದ್ಮೇಲೆ ಅದನ್ನ ತುಂಬಾ ಮಿಸ್ ಮಾಡ್ಕೊಂತಿದ್ದೆ. ಹಾಗಾಗಿ ನಾನು ಇವಾಗ ಇದನ್ನ ಮಾಡೋದನ್ನ ಕಲ್ತು ನಾನೇ ಇವಾಗ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿಂತೀನಿ. ಇದಂತೂ ನನ್ನ ಫೇವ್ರೆಟ್ ಯಾವಾಗ್ಲೂ. ನೋಡಿ ಇವಾಗ ಆನಿಯನ್ ಮತ್ತೆ ಟೊಮ್ಯಾಟೊ ಸ್ವಲ್ಪ ಬೆಂದಿದೆ. ಈ ಟೈಮಲ್ಲಿ ನಾನು ಒಂದು 5 ಒಣಮೆಣಸಿನಕಾಯಿನ ಹಾಕೊಳ್ತಿದ್ದೀನಿ ಖಾರಕ್ಕೆ. ಇವಾಗ ಇದು ಎಲ್ಲದನ್ನು ನೀಟಾಗಿ ಸಾಫ್ಟ್ ಆಗಿ ಬೇಯಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯ್ತು ಇದು. ನೆಕ್ಸ್ಟ್ ಇದನ್ನ ಫುಲ್ ತಣ್ಣಗಾಗಕ್ ಬಿಡ್ತೀನಿ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಇವಾಗ ಹಿಟ್ಟು ನೀಟಾಗಿ ನೆಂದಿದೆ. ಇದನ್ನ ಡೀಪ್ ಫ್ರೈ ಮಾಡಬೇಕು. ಅದಕ್ಕೆ ಒಂದು ಪ್ಯಾನ್ಗೆ ಡೀಪ್ ಫ್ರೈ ಮಾಡೋಕ್ಕಾಗೋವಷ್ಟು ಎಣ್ಣೆನ ಹಾಕೊಂಡು ಚೆನ್ನಾಗಿ ಕಾಯೋವರೆಗೂ ವೆಯ್ಟ್ ಮಾಡಿ, ಆಮೇಲೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆ ಮಿಶ್ರಣನ ಬೋಂಡದ ಶೇಪಲ್ಲಿ ಬಿಡಬೇಕು. ನೋಡಿ ಈ ಹದಕ್ಕೆ ಇದ್ರೇನೆ ಉಬ್ಬಿ ಬರುತ್ತೆ ಬಜ್ಜಿಗಳೆಲ್ಲ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹಾಕಿದ ತಕ್ಷಣನೇ ಉಬ್ಬುತ್ತಿದೆ ಅಂತ. ಬಜ್ಜಿಗಳನ್ನೆಲ್ಲ ಹಾಕೊಂಡಾದ್ಮೇಲೆ ನಾವು ಅದನ್ನ ಕೈ ಆಡಬಾರ್ದು. ಕೈ ಆಡಿದ್ರೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ 1 ನಿಮಿಷ ನೀಟಾಗಿ ಒಂದು ಕಡೆ ಬೇಯೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಇನ್ನೊಂದು ಕಡೆ ನೀಟಾಗಿ ಬೇಯಿಸ್ಕೊಬೇಕಾಗತ್ತೆ. ನೋಡಿ ಇವಾಗ ಒಂದ್ ಕಡೆ ಬೆಂದಿದೆ. ನಾನು ಇವಾಗ ಇನ್ನೊಂದ್ ಕಡೆ ಬೇಯಿಸ್ಕೊಳ್ಳೋಣ ಅಂತ ತಿರುಗಿಸಾಕ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು ಎಷ್ಟು ಉಬ್ಬಿ ಬಂದಿದೆ ಅಂತ. ಇದು ಹೊರಗಡೆ ಕ್ರಿಸ್ಪಿ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ತಿನ್ನೋದಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ಆ ಚಟ್ನಿ ಜೊತೆ ಅಂತ ಕಾಂಬಿನೇಷನ್
ಸೂಪರ್ ಆಗಿರುತ್ತೆ. ಇವಾಗ ಎರಡೂ ಕಡೆ ನಾವು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಗೋಲಿ ಬಜ್ಜಿ ರೆಡಿ ಆಗುತ್ತೆ. ಇವಾಗ ಬೇಯಿಸಿರೋ ಗೋಲಿ ಬಜ್ಜಿನ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಆಹಾ ಎಷ್ಟು ಸಖತ್ತಾಗಿರೋ ಟೇಸ್ಟಿ ಆಗಿರೋ ಗೋಲಿ ಬಜ್ಜಿ ಅಂತೂ ರೆಡಿ ಆಗುತ್ತೆ. ನೀವು ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ, ಸಖತ್ತಾಗುತ್ತೆ. ಒಳ್ಳೆ ರೆಸಿಪಿ ಇದು, ಸಿಂಪಲ್ ಆಗಿ ಈಸಿಯಾಗಿ ಆಗುತ್ತೆ, ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಬಾಯ್.